ನಮ್ಮನ್ನ ಮುಗಿಸೋ ಪ್ರಯತ್ನಗಳಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ. ಫಸ್ಟ್ ರಿಯಾಕ್ಷನ್ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸರ್ ತಮ್ಮದು? ನೋಡಿ, ರಾಜಕೀಯದಲ್ಲಿ ಯಾರು ಯಾರಿಗೆ ಮುಗಿಸುವಂತ ಪ್ರಶ್ನೆ ಇಲ್ಲ. ಓಕೆ, ಪ್ರತಾಪ್ ಸಿಂಹ ಅವರು ಜವಾಬ್ದಾರಿಯುತವಾದಂತ ಒಂದು ಸ್ಥಾನದಲ್ಲಿದ್ದಾರೆ. 126 ಮರಗಳ್ಳತನ ಆಗಿದೆ ಅಂತ ಹೇಳಿದ್ರೆ ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕು ಅಂತ ಹೇಳ್ಬೇಕಾಗಿತ್ತು ಅವರು. ದುರದೃಷ್ಟ ಅವರು ಅವರ ಸಹೋದರರನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇದು ಜನ ನೋಡ್ತಾ ಇದ್ದಾರೆ. ಇವತ್ತಿದ್ರಲ್ಲಿ ಯಾವುದೇ ರಾಜಕೀಯ ಆಗ್ಲಿ ಅಥವಾ ರಾಜಕೀಯ ಪ್ರೇರಿತ ಆಗ್ಲಿ ಇರುವಂತ ಪ್ರಶ್ನೆ ಇಲ್ಲ. ಇದು ಜನರ ಎದುರುಗಡೆನೆ ಇದೆ, ಮಾಧ್ಯಮದವ್ರ ಎದುರುಗಡೆನೆ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಇವತ್ತು ಕರಾರಿದೆ, ದಾಖಲೆಗಳಿದಾವೆ. ಕೇಳ್ಬರ್ತಾ ಇದೆಯಾ? ಇವೆಲ್ಲವೂ ಇದೆ. ಈ ಎಲ್ಲಾ ಇದ್ದ ಮೇಲೇನು ಮತ್ತೆ ಇದ್ರ ಬಗ್ಗೆ ಚರ್ಚೆ ನಡೀತದೆ ಅಂತ ಹೇಳಿದ್ರೆ ಯಾವ ಉದ್ದೇಶಕ್ಕಾಗಿ? ಓಕೆ, ಈಶ್ವರ್ ಸರ್, ನೀವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದೀವಿ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಈಶ್ವರ್ ಸರ್, ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಇದೇ ಪ್ರಕರಣದಲ್ಲಿ ಇಬ್ಬರು ಅಧಿಕಾರಿಗಳು ಅಮಾನತಾಗ್ತಾರೆ, ಅವರನ್ನೇ ಬಳಕೆ ಮಾಡಿಕೊಂಡು ವಿಕ್ರಮ್ ಸಿಂಹ ಅವರ ಬಂಧನ ಆಗುತ್ತೆ. ಇಂಥ ನಿಯಮಗಳು ಇದೆಯಾ ಸರ್ ಅರಣ್ಯ ಇಲಾಖೆಯಲ್ಲಿ? ಕೂಸ್ ಸುಟ್ಟಕ್ಕಿಂತ ಮುಂಚಿತವಾಗಿ ಕುಲಾಯಿ ಹಾಕಿದ್ರೆ ಏನು ಉಪಯೋಗ ಇದೆ? ಇವತ್ತು ಇನ್ನೂ ವಿಚಾರಣೆ ನಡೀತಾ ಇದೆ. ವಿಚಾರಣಾ ಅಧಿಕಾರಿಗಳು ಯಾವ ಹಂತದಲ್ಲಿ, ಯಾವ ಆಯಾಮದಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತಾರೆ. ಅದಿನ್ನು ವಿಚಾರಣೆನೆ ನಡೀತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಬೇರೆ ರೀತಿಯ ಒಂದು ಮೋಟಿವ್ ಅಟ್ರಿಬ್ಯೂಷನ್ ಮಾಡುವಂತದ್ದಾಗ್ಲಿ ಈ ರೀತಿಯಲ್ಲಿ ಅದು ಸರಿಯಲ್ಲ. ತನಿಖಾ ಅಧಿಕಾರಿಗಳು ಏನ್ ಮಾಡ್ತಾರೆ ಅದು ನಮ್ಮ ಹಿರಿಯ ಅಧಿಕಾರಿಗಳು ನೋಡ್ತಾ ಇದ್ದಾರೆ. ನೋಡಿ, ಈಗಲೇ ಹೇಳ್ತೀನಿ, ಸರ್ಕಾರ ಇವತ್ತು ಸರ್ಕಾರದಲ್ಲಿ ನಾವೆಲ್ಲ ಸಚಿವನಾಗಿ ಪ್ರತಿಯೊಂದು ದಿವಸ ನಾವು ತನಿಖಾಧಿಕಾರಿ ತರ ನಾವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ನಾವು ಹಸ್ತಕ್ಷೇಪ ಮಾಡೋದಿಲ್ಲ. ಕಾನೂನು ರೀತಿಯ ಕ್ರಮ ಕೈಗೊಳ್ರಿ ಅಂತ ಹೇಳ್ತೀವಿ ನಾವು. ಆ ರೀತಿಯಲ್ಲಿ ಇವತ್ತು ಅವ್ರೇನು ಕಾನೂನು ರೀತಿಯ ನಿಯಮಾನುಸಾರ ಏನ್ ಮಾಡಿದ್ದಾರೆ ಅದು ವರದಿ ಬರ್ಲಿ. ತನಿಖಾಧಿಕಾರಿ ವರದಿ ಬಂದ್ಮೇಲೆ ಇದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೇನೆ. ತನಿಖೆ ಆಗ್ತದೆ, ಇದರಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಒತ್ತಡಕ್ಕೂ ಒಳಗಾಗೋದಿಲ್ಲ ಅಥವಾ ಉದ್ದೇಶಪೂರ್ವಕವಾಗಿ ಯಾರ ಮೇಲೆ ಅದರ ತನಿಖೆ ಮಾಡಬೇಕು ಅನ್ನೋ ಪ್ರಶ್ನೆ ಬರೋದಿಲ್ಲ. ಅರಣ್ಯ ಇಲಾಖೆ ನಿಯಮಗಳ ಬಗ್ಗೆ ಸರ್, ಅಮಾನತಾಗಿರುವ ಅಧಿಕಾರಿಗಳನ್ನ ಈ ಕೇಸ್ಗೆ ಬಳಕೆ ಮಾಡ್ಕೊಳ್ಬಹುದಾ? ನೋಡಿ, ಈಗ ನೀವು ಯಾವ ಅಧಿಕಾರಿ ತನಿಖೆ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನ್ ಮಾಹಿತಿ ಹೇಳ್ತಾ ಇದ್ದೀರಲ್ಲ, ಅದ್ರ ಬಗ್ಗೆನೂ ಸತ್ಯಾಸತ್ಯದ ಬಗ್ಗೆ ತಿಳ್ಕೊಳ್ಬೇಕಲ್ಲ. ಏನಿದೆ, ಯಾವ ಕಾರಣಕ್ಕೆ ಏನು ಅಂತ ಹೇಳಿ ಅದಿಲ್ಲದೆ ಮೊದ್ಲೇ ನಾವು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬರುತ್ತಾ? ಅದ್ರ ಬಗ್ಗೆ ಹಿರಿಯ ಅಧಿಕಾರಿಗಳಿದ್ದಾರೆ, ನಾನು ಮಾಹಿತಿ ತರಿಸ್ಕೊಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ, ಇದರಲ್ಲಿ ಹಸ್ತಕ್ಷೇಪ ಮಾಡುವ ಪ್ರಶ್ನೆನೇ ಬರಲ್ಲ. ಎಷ್ಟೇ ಪ್ರಭಾವಿಯಾದ್ರೂ ಕೂಡ ತಪ್ಪು ಮಾಡಿದ್ದಾರೆ ಅಂದ್ರೆ ಕ್ರಮ ತೆಗೆದುಕೊಳ್ಳಲೇಬೇಕು, ಕಾನೂನಿನ ಚೌಕಟ್ಟಲ್ಲಿ ಕೆಲಸಗಳು ಆಗಲೇಬೇಕು ಅನ್ನುವಂತ ಪ್ರತಿಕ್ರಿಯೆ ಸಚಿವ ಈಶ್ವರ್ ಖಂಡ್ರೆ ಅವರಿಂದ. ವಿಕ್ರಮ್ ಸಿಂಹ ಬಂಧನದಲ್ಲಿ ಯಾವುದೇ ರಾಜಕೀಯವಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ರಿಪಬ್ಲಿಕ್ ಆಡಾಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ, ಎಲ್ಲಾ ಸಾಕ್ಷಿಗಳಿದ್ರೂ ಕೂಡ ಈ ಬಗ್ಗೆ ಚರ್ಚೆ ಮಾಡೋದು ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಸೂಚನೆ ನೀಡಿದ್ದೀನಿ, ತನಿಖಾಧಿಕಾರಿ ವರದಿ ಬಂದ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಸಚಿವರು ಹೇಳ್ತಿದ್ದಾರೆ. ಯಾರ ವಿರುದ್ಧವೂ ಉದ್ದೇಶ ಪೂರ್ವಕವಾಗಿ ತನಿಖೆ ನಡೆಸಿಲ್ಲ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಹಸ್ತಕ್ಷೇಪ ಇಲ್ಲ, ಎಲ್ಲದರ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗುತ್ತೆ, ವರದಿ ಬಂದ ಬಳಿಕ ಆ ಬಗ್ಗೆ ಪ್ರತಿಕ್ರಿಯೆ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನ ಸಚಿವ ಈಶ್ವರ್ ಖಂಡ್ರೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ಹಿಮ್ಸ್ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಈಗ ತಾನೇ ನೋಡ್ತಾ ಇದ್ವಿ ವಿಕ್ರಮ್ ಸಿಂಹ ಅವ್ರನ್ನ ಹಿಮ್ಸ್ ಆಸ್ಪತ್ರೆಗೆ ಕರೆತಂದಾಗ ಆಕ್ರೋಶ ಭರಿತ ನುಡಿಗಳನ್ನ ಆಡ್ತಾ ಇದ್ರು. ಯಾರೆಲ್ಲ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೋ ಅವರೆಲ್ಲರ ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತೀನಿ, ಸಮಯ ಬರ್ಲಿ ಅಂತ. ಯಾಕೆ ಆಕ್ರೋಶ ಭರಿತ ನುಡಿಗಳು? ಕಾರಣ ಏನು? ಏನ್ ಡೀಟೇಲ್ಸ್ ಕೊಡ್ತೀರಿ? ಏನ್ ಬೆಳವಣಿಗೆ ಆಯ್ತಲ್ಲಿ? ಶ್ರುತಿ, ಈಗಾಗಲೇ
ಈ ಪ್ರಕರಣದ ಆರೋಪಿ ಅಂತ ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರ ತಮ್ಮ ವಿಕ್ರಮ್ ಅವರನ್ನು ನಿನ್ನೆ ರಾತ್ರಿ ಬೆಂಗಳೂರಿಂದ ಏನು ಬಂಧಿಸಿ ಹಾಸನದ ಗೆಡ್ಡೆಕಟ್ಟೆ ಫಾರೆಸ್ಟ್ನ IBಯಲ್ಲಿ ಇರಿಸಲಾಗಿತ್ತು. ಇವತ್ತು ಬೆಳಿಗ್ಗೆ ಅವರ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಅವರನ್ನು ಆರೋಗ್ಯ ತಪಾಸಣೆಗೆ ಅಂತ ಹಾಸನದ ಹಿಮ್ಸ್ಗೆ ಕರ್ಕೊಂಡ್ಬಂದರು, ಹಿಮ್ಸ್ ಆಸ್ಪತ್ರೆಗೆ. ಈ ವೇಳೆ ಅಲ್ಲಿ ಅಧಿಕಾರಿಗಳ ವಿಚಾರಣೆ ಆದ ನಂತರ ಅವರನ್ನು ಆಚೆಗೆ ಇನ್ನಷ್ಟು ತಪಾಸಣೆ ಮಾಡಲಿಕ್ಕೆ ಕರ್ಕೊಂಡು ಹೋದಾಗ ಸಾಕಷ್ಟು ಅವರು ತಮ್ಮ ಮೇಲಿನ ಹಿಡಿತವನ್ನು ತಪ್ಪಿದ್ರು ಅಂತ ಹೇಳ್ಬೋದು. ಅವರಲ್ಲಿ ದುಃಖ ಇತ್ತು, ಅಸಮಾಧಾನ ಇತ್ತು, ಜೊತೆಗೆ ಆಕ್ರೋಶ ಕೂಡ ಇತ್ತು. ಆ ದೃಶ್ಯದಲ್ಲಿ ನೋಡ್ಬೋದು, ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಷಡ್ಯಂತ್ರವನ್ನ ಮಾಡಲಾಗ್ತಿದೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ವಿಕ್ರಮ್ ಅವರು. ಜೊತೆಗೆ ನೀವೆಲ್ಲ ಯಾರು ಈಗ ದಕ್ಷ ಅಧಿಕಾರಿ ಅಂತ ಹೇಳ್ತಿದ್ದೀರಾ, ಅವರೆಲ್ಲರ ಬಣ್ಣ ಏನು ಅನ್ನೋದು ನನಗೆ ಗೊತ್ತು, ಸಮಯ ಬಂದಾಗ ಹೇಳ್ತೀನಿ ಅಂತ ಈ ಒಂದು ಪ್ರಕರಣಕ್ಕೆ ಏನು ಕೇಸ್ ಮಾಡಲಿಕ್ಕೆ ಕಾರಣ ಆದರೂ ಬೇಲೂರು ತಹಸೀಲ್ದಾರ್ ಮಮತಾ ಅವರು, ಅವರ ಮೇಲೂ ಕೂಡ ಅವರು ಅಸಮಾಧಾನವನ್ನು ಹೊರ ಹಾಕಿದ್ರು. ಜೊತೆಗೆ ಏನು ಇದೆ ಎಲ್ಲ ಏನೇನು ಹುನ್ನಾರ ಮಾಡ್ತಿದೆ, ನನ್ನನ್ನು ಯಾಕೆ ಈ ಥರ ಮಾಡಿದರು ಅಂತ ಕಿರುಚಾಟ ಮಾಡಿ ಅವರು ಅಸಮಾಧಾನ ಆಕ್ರೋಶವನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಹೋದಾಗ ಅವರು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಅದರ ನಂತರ ಶ್ರುತಿ ಅವರ ಒಂದು ನೋಡ್ಬೋದು ದೃಶ್ಯದಲ್ಲಿ ಅವರ ವರ್ತನೆಯಲ್ಲೂ ಕೂಡ ಸಾಕಷ್ಟು ಏರಿಳಿತ ಆಯಿತು. ಹೀಗಾಗಿ ಅವ್ರದ್ದು ನಂತರ ಈಗ ಅವರನ್ನು ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡಾಗ ಅವರಿಗೆ IBP ಹೆಚ್ಚಾಗಿದೆ ಅನ್ನುವಂಥ IBP ಆಗಿದೆ ಅನ್ನುವಂಥದ್ದು. ಹೀಗಾಗಿ ಹೆಚ್ಚಿನ ರಕ್ತದ ಒತ್ತಡ ಅವ್ರದ್ದು ಹೆಚ್ಚಿರುವ ಕಾರಣ ಅವರಿಗೆ ಈಗ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಬಹುಶಃ ಈಗ ನಾವು ವೈದ್ಯರನ್ನು ಕೇಳಿದ ಪ್ರಕಾರ ಸುಮಾರು 1 ಗಂಟೆಗಳ ಕಾಲ ಅವರು ಈಗ ಹಿಮ್ಸ್ ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಗಮನಿಸ್ತಾ ಹೋದರೆ ಸಾಕಷ್ಟು ಒಂದು ತಿರುವುಗಳನ್ನು ಒಂದಕ್ಕೊಂದು ಪಡಿತಾ ಹೋಗ್ತಾ ಇದೆ. ಜೊತೆಗೆ ಈಗಾಗಲೇ ನಮಗೆ ಮಾಹಿತಿ ಬಂದಿರುವಂತೆ, ಹಾಗೆ ನೋಡಿರುವಂತೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ಸಸ್ಪೆಂಡ್ ಆದ ಅಧಿಕಾರಿಗಳು ಕೂಡ ವಿಕ್ರಮ್ ಅವರ ಅರೆಸ್ಟ್ ಆದ ಜೊತೆಯಲ್ಲೇ ವಿಕ್ರಮ್ ಜೊತೆಲೇ ಇರುವಂಥದ್ದು. ಈ ಪ್ರಕರಣ ಬೇಲೂರು ತಹಸೀಲ್ದಾರ್ ಮಮತಾ ಅವರು ಮಾಡಿರೋದು ಡಿಸೆಂಬರ್ 16ಕ್ಕೆ. ಜೊತೆಗೆ ಈ ಜಾಗ ಇರುವಂಥದ್ದು ಜಯಮ್ಮ ಅನ್ನುವರ ಒರಿಜಿನಲ್ ಹಿಡುವಳಿ ಇರುವುದು ಜಯಮ್ಮ ಅನ್ನುವರು 3 ಎಕರೆ ಜಾಗದಷ್ಟು. ಆ ಜಯಮ್ಮ ಅವರ ಜಾಗವನ್ನು ಇವರು ಶುಂಠಿ ಬೆಳಿಲಿಕ್ಕೆ ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಪಡೆದಿರ್ತಾರೆ. ಪ್ರಕರಣ ಡಿಸೆಂಬರ್ 16ಕ್ಕಾಗುತ್ತೆ. ನಂತರ ಇದಕ್ಕೆ ಈ ಮರ ಕಡಿದ ನಂತರ, ಬೆಲೆ ಬಾಳುವ ಮರಗಳನ್ನು ಕಡಿದ ನಂತರ ಇದಕ್ಕೆ ದೂರು ದಾಖಲಿಸಬೇಕು ಅಂತ ಕಾಂಗ್ರೆಸ್ನವರು ಅರಣ್ಯ ಸಚಿವರಿಗೆ ದೀಪಕ್ ಅನ್ನೋರು ಒಬ್ಬರು ಪತ್ರವನ್ನು ಬರೀತಾರೆ. ಆ ಪತ್ರವನ್ನು ಬರೆದ ನಂತರ ಇದಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಅಲ್ಲಿಂದ ಸೂಚನೆ ಬರುತ್ತೆ, ಮೇಲೆ ಅರಣ್ಯ ಸಚಿವರ ಹಿಂದಲೇ ಸೂಚನೆ ಬರುವಂಥದ್ದು. ಸೂಚನೆ ಬಂದಾಗ ಸಾಕಷ್ಟು ಅಲ್ಲಿ ತನಕ ಇದ್ದಂಥ ವ್ಯಕ್ತಿಗಳು